ಸಾಧಾರಣ ಕಾಲದ 13ನೆಯ ಬುಧವಾರ. ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ. ಈಸಾಕನು ಹುಟ್ಟಿದಾಗ ಅಬ್ರಹಾಮನಿಗೆ 100 ವರ್ಷವಾಗಿತ್ತು. ಕ್ರಮೇಣ ಆ ಮಗು ಬೆಳೆದು ಹಾಲು ಕುಡಿಯುವುದನ್ನು ಬಿಟ್ಟಿತು. ಈಸಾಕನು ಮೊಲೆ ಬಿಟ್ಟ ಆ ದಿನದಂದು ಅಬ್ರಹಾಮನು ದೊಡ್ಡ ಔತಣವನ್ನು ಏರ್ಪಡಿಸಿದನು. ಈಜಿಪ್ಟಿನ ಅಗಾರಳಿಂದ ಅಬ್ರಹಾಮನಿಗೆ ಹುಟ್ಟಿದ ಹುಡುಗನು ತನ್ನ ಮಗ ಈಸಾಕನೊಡನೆ ನಕ್ಕು ನಲಿದಾಡುವುದನ್ನು ಸಾರಳು ಕಂಡಳು. ಆಕೆ ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಮನೆಯಿಂದ ಕಳುಹಿಸಿಬಿಡಿ. ದಾಸಿಯ ಮಗನು ನನ್ನ ಮಗನೊಂದಿಗೆ ಹಕ್ಕು ಬಾಧ್ಯಸ್ಥನಾಗಬಾರದು ಎಂದು ಹೇಳಿದಳು. ಈ ಮಾತನ್ನು ಕೇಳಿ ಅಬ್ರಹಾಮನಿಗೆ ಬಹು ದುಃಖವಾಯಿತು. ಕಾರಣ ಆ ದಾಸಿಯ ಮಗನು ಅವನ ಸ್ವಂತ ಮಗನಾಗಿದ್ದನು. ಆದರೆ ದೇವರು ಅಬ್ರಹಾಮನಿಗೆ, ನಿನ್ನ ಮಗನ ಹಾಗೂ ದಾಸಿಯ ಬಗ್ಗೆ ನಿನಗೆ ಚಿಂತೆ ಬೇಡ. ಸಾರಳು ಹೇಳಿದಂತೆಯೇ ಮಾಡು. ಏಕೆಂದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರು. ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಒಂದು ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದರು. ಮಾರನೆಯ ದಿನ ಬೆಳಿಗ್ಗೆ ಅಬ್ರಹಾಮನು ಅಗಾರಳಿಗೆ ಬುತ್ತಿಯನ್ನು, ನೀರಿನ ತಿತ್ತಿಯನ್ನು ಕೊಟ್ಟು ಹೆಗಲ ಮೇಲೆ ಮಗುವನ್ನು ಕೂರಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದು ಹೋಯಿತು. ಮಗು ಸಾಯುವುದನ್ನು ನಾನು ನೋಡಲಾರೆ ಎಂದುಕೊಂಡು ಅವಳು ಆ ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಬಿಟ್ಟು ಒಂದು ಬಾಣವನ್ನೆಸೆಯುವಷ್ಟು ದೂರ ಹೋಗಿ ಕುಳಿತುಕೊಂಡು ಗಟ್ಟಿಯಾಗಿ ಅತ್ತಳು. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಅಗರಳನ್ನು ಕರೆದು, ಅಗರಳೇ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಕೂಗು ದೇವರನ್ನು ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ. ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರು. ನೀರಿನ ಬಾವಿಯೊಂದು ಅವಳಿಗೆ ಕಾಣಿಸಿತು. ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗಿ ಆ ಹುಡುಗನಿಗೆ ಕುಡಿಸಿದಳು. ಹುಡುಗನ ಸಂಗಡ ದೇವರಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ಸರ್ವ ಸಂಪತ್ತಿನಿಂದವನು ಮುಕ್ತಗೊಂಡನು. ಭಯ ಭಕುತಿ ಉಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನೇ ಬಂದಿಳಿದು. ಶ್ಲೋಕ. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ದೇವಜನರೇ, ನಿಮಗಿರಲಿ ಪ್ರಭುವಿನ ಭಯ ಭಕುತಿ. ಅಂಥವರಿಗಿರದು ಯಾವ ಕುಂದುಕೊರತೆಯ ಭೀತಿ. ಯುವ ಕೇಸರಿಗೆ ಇರಬಹುದು ಹಸಿವು ದಾಹ. ಪ್ರಭುವನ್ನು ಅರಸುವವರಿಗಿರದು ಒಳಿತಿನ ಅಭಾವ. ಶ್ಲೋಕ. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ಬನ್ನಿ ಮಿತ್ರರೇ, ಆಲಿಸಿರಿ ಈ ಮಾತನ್ನು. ಕಲಿಸುವೆನು ನಾನಿಮಗೆ ದೇವ ಭಯವನ್ನು. ಎಲೈ ಮಾನವ, ಬಲು ದಿನ ಬಾಳಲು ಬಯಸುವೆಯ? ಆಯುರಾರೋಗ್ಯ ಭಾಗ್ಯವನ್ನು ಆಶಿಸುವೆಯ? ಶ್ಲೋಕ. ನಿರ್ಗತಿಕನು ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಗಲಿಲೆಯ ಸರೋವರವನ್ನು ದಾಟಿ ಆಚೆಯ ಕಡೆ ಇದ್ದ ಗದರೇನ ಎಂಬ ಪ್ರಾಂತ್ಯಕ್ಕೆ ಬಂದರು. ದೆವ್ವ ಹಿಡಿದಿದ್ದ ಇಬ್ಬರು ಸಮಾಧಿಯ ಗುಹೆಗಳಿಂದ ಹೊರಬಂದು ಅವರಿಗೆ ಎದುರಾದರು. ಅವರಿಬ್ಬರು ಮಹಾಕ್ರೂರಿಗಳು. ಈ ಕಾರಣ ಯಾರು ಆ ಮಾರ್ಗವಾಗಿ ಹೋಗಲಾಗುತ್ತಿರಲಿಲ್ಲ. ಅವರು ಯೇಸುವನ್ನು ನೋಡಿದೊಡನೆ, ಓ ದೇವರ ಪುತ್ರನೇ, ನಿಮಗೇಕೆ ನಮ್ಮ ಗೊಡವೆ? ನಿಯಮಿತ ಕಾಲಕ್ಕೆ ಮುಂಚೆಯೇ ನಮ್ಮನ್ನು ಪೀಡಿಸಲು ಬಂದೀರಾ ಎಂದು ಕೂಗಿಕೊಂಡರು. ಹಂದಿಗಳ ದೊಡ್ಡ ಹಿಂಡೊಂದು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಮೇಯುತ್ತಿತ್ತು. ನೀವು ನಮ್ಮನ್ನು ಹೊರದೂಡಿದ್ದೇ ಆದರೆ ಆ ಹಂದಿಗಳ ಹಿಂಡಿಗೆ ನಮ್ಮನ್ನು ಕಳುಹಿಸಿಕೊಡಿ ಎಂದು ಆ ದೆವ್ವಗಳು ಯೇಸುವನ್ನು ಬೇಡಿಕೊಂಡವು.
ಏಸು ಹೋಗಿ ಎಂದು ಅಪ್ಪಣೆ ಇತ್ತರು. ದೆವ್ವಗಳು ಹೊರಗೆ ಬಂದು ಹಂದಿಗಳ ಹಿಂಡನ್ನು ಹೊಕ್ಕವು. ಆ ಕ್ಷಣವೇ ಆ ಹಿಂಡೆಲ್ಲ ಬೆಟ್ಟದ ಕಡಿದಾದ ಬದಿಯಿಂದ ಧಾವಿಸಿ ಸರೋವರಕ್ಕೆ ಬಿದ್ದು ನೀರು ಪಾಲಾಗಿ ಹೋಯಿತು. ಹಂದಿ ಮೇಯಿಸುತ್ತಿದ್ದವರು ಅಲ್ಲಿಂದ ಪಲಾಯನ ಮಾಡಿ ಊರಿಗೆ ಓಡಿ ಹೋಗಿ ನಡೆದದೆಲ್ಲವನ್ನು ಮತ್ತು ದೆವ್ವ ಮೆಟ್ಟಿದವರಿಗೆ ಸಂಭವಿಸಿದನ್ನು ವರದಿ ಮಾಡಿದರು. ಆಗ ಊರಿಗೆ ಊರೇ ಯೇಸುವನ್ನು ನೋಡಲು ಬಂದಿತು. ಅವರನ್ನು ಕಂಡು ತಮ್ಮ ಆಸುಪಾಸನ್ನು ಬಿಟ್ಟು ಹೋಗಬೇಕೆಂದು ಮನವಿ ಮಾಡಿಕೊಂಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ಅವರು ಕೀರ್ತನೆ ಹಾಡುತ್ತಿರೇ ಬಂಧಿತರಾಲಿಸಿ ಸ್ತುತಿಸಿದರು. ಅನಿರೀಕ್ಷಿತ ಭೂಕಂಪ ಉಂಟಾಗಲು ಅಡಿಪಾಯ ಅಲುಗಿತು, ದ್ವಾರವು ತೆರೆಯಿತು. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ಆ ಕೃಪೆಯು ಶಕ್ತಿಯು ಇಲ್ಲಿಳಿಯುವುದು ನಾವು ಸ್ತುತಿಸುತ್ತೀರೇ. ಯೇಸುವ ನಂಬಲು ನಿನ್ನ ಗುದ್ಧಾರ ನೀನು ಕುಟುಂಬವು. ಆ ಕೃಪೆಯು ಶಕ್ತಿಯು ಇಲ್ಲಿಳಿಯುವುದು ನಾವು ಸ್ತುತಿಸುತ್ತೀರೇ. ಯೇಸುವ ನಂಬಲು ನಿನ್ನ ಗುದ್ಧಾರ ನೀನು ಕುಟುಂಬವು. ಸ್ತುತಿಸೋಣ ಅವನಾಮ, ವಿಜಯವ ನಾವು ಪಡೆಯೋಣ. ಸ್ತುತಿಸೋಣ ಅವನಾಮ, ವಿಜಯವ ನಾವು ಪಡೆಯೋಣ. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ನಿಶಾರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಪೌಲಸಿಲಾಸರು ಜಪಿಸಿದರು. ಅವರ ಸರಪಣಿ ಬಿಚ್ಚಿ ಬೀರಿದವು, ಅಧಿಕಾರಿ ಎಚ್ಚೆತ್ತನು. ಭಯದಿಮ್ಮವನು ನಡುಗುತ್ತಿರಲು ಬಿದ್ದನು ನೆಲದಲ್ಲಿ. ಅವರ ಸರಪಣಿ ಬಿಚ್ಚಿ ಬೀರಿದವು, ಅಧಿಕಾರಿ ಎಚ್ಚೆತ್ತನು. ಭಯದಿಮ್ಮವನು ನಡುಗುತ್ತಿರಲು ಬಿದ್ದನು ನೆಲದಲ್ಲಿ. ಕೇಳಿದನು ಅವರಲ್ಲಿ ರಕ್ಷಾ ಮಾರ್ಗನ
ದಾಸರು ಜಪಿಸಿದರು ನಿಶಾರಾತ್ರಿಯಲ್ಲಿ